ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ನಮ್ಮ ಡೈರಿ ಫಾರ್ಮಲ್ಲಿ ಇದ್ದೀವಿ. ಭಾಳಷ್ಟು ಜನ ಡೈರಿ ಫಾರ್ಮ್ ನೋಡಬೇಕು ಅಂದರು. ಡೈರಿ ಫಾರ್ಮಲ್ಲಿ ಕೂತ್ಕೊಂಡಿದ್ದೀವಿ, ಕಾಣ್ತಾ ಇದೆ ಅಂತ ಅನ್ಸುತ್ತೆ ನಿಮಗೆ. ಯಾವುದೇ ಕಾರಣಕ್ಕೂ ನೀವು ಡೈರಿ ಶುರು ಮಾಡಿದಾಗ ಎಷ್ಟೋ ಜನ ಹೇಳೋದು ಹಸುಗಳು ಬಂದು ಹೇಳೋದು, ಭಾಳ ಜನರಿಗೆ ಹಸು ಕೊಟ್ಟಿದ್ದೀನಿ, ಭಾಳ ಜನ ಹಸು ತೊಗೊಂಡೋಗಿದ್ದಾರೆ, ಸಾಕ್ತಾಯಿದ್ದಾರೆ, ಭಾಳ ಒಳ್ಳೆ ಪ್ರಮಾಣದಲ್ಲಿ ಹಾಲು ತೆಗಿತಿದ್ದಾರೆ. ಇನ್ನೂ ತಮಗೆ ಯಾಕೆ ಅಂದರೆ ನಾನು ಕೇಳಿದವರಿಗೆ ಹಸು ಯಾವ ರೀತಿ ಕೊಟ್ಟಿದ್ದೀನಿ, ಬಂದು ಉಳಿದು 1, 2, 3 ಟೈಮ್ ಹಾಲು ನೋಡಿದವ್ರಿಗೆ ಮಾತ್ರ ಹಸು ಕೊಟ್ಟಿದ್ದೀನಿ. ಅಂಥವರು ಅಲ್ಲಿ ತೊಗೊಂಡೋಗಿ ಹಸುಗಳನ್ನು ಆಯ್ಕೆ ಮಾಡಿಕೊಂಡಾಗ ಅವರಿಗೆ ತೃಪ್ತಿಯಿಂದ ಹಸು ತೊಗೊಂಡೋಗಿದ್ದಾರೆ. ನಾನು ವೀಡಿಯೋದಲ್ಲೂ ಶೇರ್ ಮಾಡಿದ್ದೀನಿ ಎಷ್ಟು ಜನ ತೊಗೊಂಡೋಗಿದ್ದಾರೆ ಏನು ಅಂತೇಳಿ. ಇವತ್ತೇನಾಗುತ್ತೆ ಅಂದರೆ ಆಯ್ಕೆ ಮಾಡುವಾಗ ನಾವು ಭಾಳ ಮುಖ್ಯವಾಗಿ ನಮ್ಮ ನಂಬಿಕೆ ಯಾವ ರೀತಿ ಇದೆ ಅನ್ನೋದನ್ನು ಮುಂದ್ಗಡೆ ಬಂದಾಗ ಗೊತ್ತಾಗುತ್ತೆ. ಯಾವ ರೀತಿ ಆಯ್ಕೆ ಮಾಡ್ತಾಯಿದ್ದೀವಿ, ಯಾವ ರೀತಿ ಇದೆ ಹಸುಗಳು, ನಾವು ಕೊಡ್ತಾ ಇರೋ ಹಸುಗಳು ಚೆನ್ನಾಗಿದೆಯಾ, ನಮ್ಮಲ್ಲಿ ಕರ್ನಾಟಕ ವಾತಾವರಣ ಹೊಂದ್ಕೊಳತ್ತಾ. ಕರ್ನಾಟಕದಲ್ಲಿ ಭಾಳಷ್ಟು ಜನ ಪಂಜಾಬ್ ಹಸುಗಳು ತೊಗೊಂಬಂದು ಫೇಲ್ ಆದರು. ಯಾಕೆ ಫೇಲ್ ಆದರು ಅಂದರೆ ಆ ರೀತಿಯಾಗಿ ಹಸುಗಳನ್ನು ಯಾವ ರೀತಿ ಪಾಲನೆ ಪೋಷಣೆ ಮಾಡಬೇಕು ಅಂತ ಬಂದಾಗ ಏನು ಮಾಡ್ತಾರೆ, ಬಂದಾಗ ಖುಷಿಯಿಂದ 10 kg ಹಿಂಡಿ ಇಟ್ಬಿಡ್ತಾರೆ. ಆ ರೀತಿ ಎಲ್ಲ ಹಸುಗಳು ಬಂದಾಗ ಯಾವ ರೀತಿ ಆರೈಕೆ ಮಾಡಬೇಕು, ಯಾವ ರೀತಿ ತೊಗೊಂಬರ್ಬೇಕು, ನಮ್ಮ ವಾತಾವರಣಕ್ಕೆ ಯಾವ ರೀತಿ ಒದಗಿಸ್ಬೇಕು, ಯಾವ ರೀತಿಯಾಗಿ ಫೀಡ್ ರೈಸ್ ಮಾಡಬೇಕು, ಎಲ್ಲ ರೀತಿಯಾಗೂ ಅದಕ್ಕೆ ಕೆಲವೊಂದು ಸಿಸ್ಟಮ್ ಇದೆ. ಆ ಸಿಸ್ಟಮ್ ಮೀರಿ ಏನೂ ಮಾಡಲಿಕ್ಕಾಗಲ್ಲ. ಹಾಗಾಗಿ ಇವತ್ತು ಬಹಳಷ್ಟು ಜನ ನಮ್ಮ ಜೊತೆಗೆ ಯೂಟ್ಯೂಬಲ್ಲಿ ಕೇಳಿದ್ದಾರೆ, ಹಸುಗಳು ಕೇಳಿದ್ದಾರೆ. ದಯವಿಟ್ಟು ಯಾರು ಯೂಟ್ಯೂಬಲ್ಲಿ ಆನ್ಲೈನ್ ಕೇಳೋಕ್ಕೆ ಹೋಗಬೇಡಿ. ಬಂದು ಒಂದ್ಸಲಿ ಕೂತ್ಕೊಂಡು ಹಸುಗಳು ನೋಡಿ ನಮ್ಮ ಜೊತೆ ಒಂದಿನ ಕಳೆದು ನಂತರ ಹಸು ತೊಗೊಂಡೋಗಿ ಅಲ್ಲಿಂದ ನಿಮಗೆ ಡೈರಿ ಫಾರ್ಮ್ ಮುಂದುವರ್ಸೋಕ್ಕೆ ಈಸಿ ಆಗುತ್ತೆ. ನೀವು ಎಲ್ಲಿ ಕೂತ್ಕೊಂಡು ಆನ್ಲೈನಲ್ಲಿ ಕೊಡಿ ಅಂದರೆ ದಯವಿಟ್ಟು ನಾನು ಕೊಡೋಲ್ಲ. ಬಂದರೆ ಮಾತ್ರ ಹಸುಗಳ ಬಗ್ಗೆ ನೀವು ಆಯ್ಕೆ ಮಾಡಿ ಹಸುಗಳನ್ನು ನೋಡಿ 1, 2, 3 ಟೈಮ್ ಹಾಲು ಕರ್ಕೊಂಡಾಗ ಮಾತ್ರ ನಾನು ನಿಮಗೆ ಹಸು ಕೊಡ್ತೀನಿ. ಇಲ್ಲ ಅಂದರೆ ದಯವಿಟ್ಟು ಆನ್ಲೈನ್ ಕೇಳೋಕ್ಕೆ ಹೋಗಬೇಡಿ. ನಮ್ಮ ಹತ್ರ ಹಸುಗಳು ತೊಗೊಂಡವ್ರು ಯಾವ ರೀತಿ ಇದ್ದಾರೆ ಅನ್ನೋದು ಭಾಳಷ್ಟು ಜನ ನೋಡಿದ್ದೀರಾ. ಆ ರೀತಿ ಆಯ್ಕೆ ಮಾಡ್ಕೊಂಡಾಗ ಯಾವುದೇ ಕಾರಣಕ್ಕೂ ನಿಮಗೆ ನಷ್ಟ ಆಗೋಲ್ಲ. ಹಸುಗಳ ಆಯ್ಕೆ ಭಾಳ ಮುಖ್ಯ ಆಗುತ್ತೆ. ಯಾವ ರೀತಿ ಬ್ರೀಡ್ ತೊಗೊಳ್ತಾ ಇದ್ದೀವಿ, ಎಲ್ಲೋ ಹೋಗಿ ಯಾವುದೇ ರೀತಿ ಹಸು ತೊಗೊಳ್ಳೋದ್ರಿಂದ ಏನಾಗುತ್ತೆ, ಬ್ರೀಡ್ ತೊಗೊಳ್ಳೋದ್ರಿಂದ ಏನಾಗುತ್ತೆ ಅಂತ ನಿಮಗೆ ಭಾಳಷ್ಟು ವಿಚಾರಗಳನ್ನು ನನ್ನಲ್ಲಿರುವಂಥ ವಿಚಾರಗಳನ್ನು ತಿಳಿಸ್ತೀನಿ. ತಾವು ಈಗ 4-5 ದಿನದಿಂದ ಫೋನು ರಿಸೀವ್ ಮಾಡಲಿಕ್ಕಾಗಿಲ್ಲ, ವೀಡಿಯೋನ ಮಾಡಲಿಕ್ಕಾಗಿಲ್ಲ. ಯಾಕಂದರೆ ನಾನು ವಾಯ್ಸ್ ಸ್ವಲ್ಪ ಸಮಸ್ಯೆ ಆಗಿತ್ತು, ಹಾಗಾಗಿ ವೀಡಿಯೋ ಮಾಡಲಿಕ್ಕಾಗಿಲ್ಲ. ಸೊ ಇವತ್ತು ಭಾಳ ದಿನ ನಂತರ ಭಾಳ ಜನಷ್ಟು ವೀಡಿಯೋ ಬರ್ತಾಯಿಲ್ಲಣ್ಣ ಅಂತ ಕೇಳ್ತಿದ್ದಾರೆ. ಸೊ ಅದಕ್ಕೋಸ್ಕರ ವೀಡಿಯೋ ಬಿಟ್ಟಿದ್ದೀನಿ. ಹಸುಗಳನ್ನು ಒಳ್ಳೆ ರೀತಿಯಿಂದ ಸಾಕಲಿಕ್ಕೆ ಏನೇನು ಬೇಕು ಎಲ್ಲ ರೀತಿಯಿಂದನೂ ಮಾಡ್ತೀನಿ. ಆಮೇಲೆ ಸೈಲೇಜು ಭಾಳ ಜನರಿಗೆ ಕಳಿಸಿದ್ದೀನಿ, ಇನ್ನೂ ಕಳಿಸೋದಿದೆ. ಸೈಲೇಜಿನ ಬಗ್ಗೆ ಯಾವುದಕ್ಕೂ ಚಿಂತೆ ಮಾಡಬೇಡಿ, ಹಿಂಡಿ ಬಗ್ಗೆ ಚಿಂತೆ ಮಾಡಬೇಡಿ, ಎಲ್ಲ ರೀತಿಯಿಂದ ನಾನು ಕೊಡ್ತೀನಿ. ನಾನು ಕೊಟ್ಟ ಹಿಂಡಿ ಎಷ್ಟು ಚೆನ್ನಾಗಿದೆ ಅಂದಾಗ ಅವ್ರಿಗೆ ರಿಸಲ್ಟ್ ಕೇಳಿದ್ರೆ ಗೊತ್ತಾಗ್ತಾಯಿದೆ, ಯಾವ ರೀತಿಯಾಗಿ ಹಾಲು ಬರ್ತಾಯಿದೆ ಅನ್ನೋದು ಜನರಿಗೆ ಗೊತ್ತಾಗಿದೆ. ಹಿಂಡಿ ಪ್ರಮಾಣ ಒಳ್ಳೆಯ ಹಿಂಡಿ ಕೊಡೋದ್ರಿಂದ ಯೂರಿಯಾ ಮಿಶ್ರಣ ಕೊಡೋದು ನಿಲ್ಲಿಸಿ ಒಳ್ಳೆ ಹಿಂಡಿ ತೊಗೊಂಡೋಗಿ ಒಳ್ಳೆ ಪ್ರಮಾಣದ ಆದಾಯ ಗಳಿಸ್ರಿ, ಒಳ್ಳೆ ಟೈಮದ ಹಾಲನ್ನು ಉತ್ಪಾದನೆ ಮಾಡಿ ನಾವು ಈ ಹೈನುಗಾರಿಕೆ ಮುಂದುವರಿಸಬೇಕು ಅಂದಾಗ ನಾವು ಹಿಂಡಿ ಯಾವ ರೀತಿ ಹಾಕ್ತಾಯಿದ್ದೀವಿ ಅನ್ನೋದ್ರ ಬಗ್ಗೆ ಭಾಳ ಮುಖ್ಯ ಆಗುತ್ತೆ. ಲೋಕಲ್ ಹಿಂಡಿ ಕೊಡೋದ್ರಿಂದ ಗರ್ಭದ ಸಮಸ್ಯೆಗಳು ಬರ್ತವೆ ಅಂತಲೂ ಹೇಳಿದ್ದೀನಿ. ದಯವಿಟ್ಟು ತಾವು ಹಸು ಖರೀದಿ ಮಾಡೋಕ್ಕೆ ಬರೋರು ಬನ್ನಿ, ಒಂದಿನ ಗ್ಯಾಪ್ ಇಟ್ಕೊಂಡು ಬನ್ನಿ. ಈ ತೀರಾ ಬರೋಕ್ಕಾಗಲ್ಲ ಅಂದವರು ಬೇಕಾದ್ರೆ ಮಾಡಿ, ನಾನು ಬೇಕಾದ್ರೆ ಕಳಿಸ್ಕೊಡ್ತೀನಿ. ಆದರೆ ಆದಷ್ಟು ಜನ ಬಂದು ಆಯ್ಕೆ ಮಾಡಿ ತೊಗೊಂಡೋಗಿ. ಯಾಕೆಂದರೆ ನಮ್ಮ ಹಾಕ್ತಾ ಇರೋ ದುಡ್ಡಿಗೂ ನಮಗೆ ಒಂದು ಬೆಲೆ ಸಿಗುತ್ತೆ ಅಂತ ಕಾನ್ಫಿಡೆನ್ಸ್ ಬರುತ್ತೆ. ನಂಬಿಕೆ ಮೇಲೆ ಹಸು ತೊಗೊಳಕ್ಕೆ ಹೋಗ್ಬೇಡಿ ದಯವಿಟ್ಟು. ಇವತ್ತು ನಾನು ನಿಮ್ಮಲ್ಲಿ ಯಾಕೆ ವೀಡಿಯೋ ಪಡ್ತೀನಿ ಅಂದರೆ ಭಾಳಷ್ಟು ಜನ ಹಸು ಬೇಕು, ರೇಟ್ ಬೇಕು ಏನು ಕೇಳ್ತಾರೆ. ರೇಟ್ ಎಲ್ಲ ಮುಖ್ಯ ರೀ, ಬಂದು ಹಸು ನೋಡಬೇಕು, ಆಯ್ಕೆ ಮಾಡಬೇಕು. ಆವಾಗ ನಿಮಗೆ ಅದರಿಂದ ತೃಪ್ತಿ ಆದರೆ ಮಾತ್ರ ಹಸು ತೊಗೊಂಡೋಗಿ. ಇಲ್ಲಾಂದರೆ ನಮ್ಮ ಜೊತೆಗೆ ಒಂದಿನ ಕಳೆದಂಗೆ ಆಗುತ್ತೆ. ಆ ರೀತಿ ಮಾಡಿ ನಿಮ್ಮ ಹಸು ಡೈರಿ ಫಾರ್ಮ್ ಜವಾಬ್ದಾರಿ ನನ್ನ ಮೇಲೆ ಬಿಡಿ. ನಾನು ನೀವು ಯಾವ ರೀತಿ ಮಾಡಬೇಕು ಎಲ್ಲ ಮಾಡ್ಕೊಳ್ತೀನಿ. ನಿಮಗೆ ನನ್ನಿಂದ ಏನು ಸಹಾಯ ಬೇಕು ನಾನು ನಿಮಗೆ ಮಾಡಲಿಕ್ಕೆ ರೆಡಿ ಇದ್ದೀನಿ. ಸ್ನೇಹಿತರೆ, ನಾನು ಹೊಸದಾಗಿ ಯಾರಾದರೂ ಬಂದಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ನನ್ನ ಜೊತೆಗೆ ಸೇರಿ ದಯವಿಟ್ಟು. ಓಕೆ, ಥ್ಯಾಂಕ್ ಯು.